ಉತ್ತರ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ವಿಜಯ ದಿವಸ್ ಕಾರ್ಯಕ್ರಮವು ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿರುವ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ನಡೆಯಿತು. ಯುದ್ಧ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿರುವ ಪರಮವೀರ ಚಕ್ರ ಪುರಸ್ಕೃತ ಮೇಜರ್ ರಾಮ ರಘಬ ರಾಣೆ ಅವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್, ನೌಕಾನೆಲೆಯ ಸಬ್ ಮರೀನ್ ಕ್ಯಾಪ್ಟನ್ ಎಸ್ಆರ್ ಕೃಷ್ಣ, ಜಿಲ್ಲಾ ಸೈನಿಕ ಮಂಡಳಿಯ ಉಪಾಧ್ಯಕ್ಷ ನಿವೃತ್ತ ಸ್ವಾನ್ ಲೀಡರ್ ಎಸ್ಎಫ್ ಗಾಂವ್ಕರ್, ಕರ್ನಲ್ ಎಕೆ ಮಿಶ್ರಾ, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಕುಮಾರ್ ಚಂದ್ರ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್, ಪೌರಾಯುಕ್ತ ಜಗದೀಶ್ ಹುಲಗಬ್ಬಿ ಪುಷ್ಪಗುಚ್ಛವಿರಿಸಿ ಗೌರವ ನಮನ ಸಲ್ಲಿಸಿದರು. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಮಾತನಾಡಿ, ಸಾವಿರಾರು ಯೋಧರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ. ಅವರ ತ್ಯಾಗ, ಧೈರ್ಯ, ಶೌರ್ಯವನ್ನ ನಾವು ಸ್ಮರಿಸಬೇಕು ಎಂದರು. ನಮ್ಮ ಮೇಜರ್ ರಘಬ ರಾಣೆ ಸರ್ ಇವೆ ನಾವು ಇವತ್ತು ನೆನೆಸ್ತಾ ಹೂಗುಚ್ಛೆಯನ್ನು ನಾವು ಆಚರಿಸಿದ್ದಾರೆ. ಹಾಗೆ ತಮ್ಮೆಲ್ಲರಿಗೂ ಗೊತ್ತುಂಟು, ಈ ಒಂದು ವಿಜಯ ದಿವಸ ಅಂತ ನಮ್ಮ ಇಂಡೋ ಪಾಕಿಸ್ತಾನ್ ವಾರ್ದಲ್ಲಿ 1971ರಲ್ಲಿ ಈ ಯುದ್ಧದಲ್ಲಿ ನಮ್ಮ INS ಚಾಪಲನ್ನು ಭಾಳಷ್ಟು ಮುಖ್ಯವಾಗಿ ಪಾತ್ರೆಯನ್ನು ಇದೆ ಅದರಲ್ಲಿ. ಯಾಕಂದರೆ ಅವರು ಒಂದು ಅರೇಬಿಯನ್ ಸೀಯಿಂದ ನಮ್ಮ ಇಂಡೋ ಪಾಕಿಸ್ತಾನದಲ್ಲಿ ಕರಾಚಿದಲ್ಲಿ ನಮ್ಮ ಪೋರ್ಟಲ್ಲಿ ಅವರು ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಅವರು ಟೋಟಲ್ ಆಗಿ ಪಾಕಿಸ್ತಾನಲ್ಲಿ ಕರಾಚಿಯಲ್ಲಿ ಬ್ಲಾಕ್ ಮಾಡಿದ್ರು ಅವರು ಆ ಪೋರ್ಟನ್ನು. ಆವಾಗ ಅವರು ಒಂದು ಅರೇಬಿಯನ್ ಸೀದಲ್ಲಿ ಒಂದು ಹೀರೋ ಅಂತ ರೋಲ್ ಪ್ಲೇ ಮಾಡಿದರು. ಹಾಗೆ ನಿಮಗೆಲ್ಲರಿಗೂ ಗೊತ್ತುಂಟು, ಈ ವಿಷಯದಲ್ಲಿ ನಮ್ಮ ಈ ಒಂದು ಅದ್ಭುತವಾಗಿ ಕಾರವಾರದಲ್ಲಿ ನಾವು ಈ ಒಂದು ಡಿಕಮಿಷನ್ ಆದ ನಂತರ ಈ ಶಿಪನ್ನು ಇಲ್ಲಿ ನಾವು ನಮ್ಮ ಕಾರವಾರದಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಈ ಡಿಕಮಿಷನ್ ಆದ ನಂತರ 2005ದಲ್ಲಿ ಈ ಶಿಪನ್ನು ಇಲ್ಲಿ ತರಿಸ್ಕೊಂಡು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಯಾಕಂದರೆ ಈ ಒಂದು ನಮ್ಮ ಕಾರವಾರ ಸುಂದರವಾದ ಕಡಲ ತೀರದಲ್ಲಿ ಒಂದು ಇದು ಟೂರಿಸಮಲ್ಲಿ ಎಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಭಾಳಷ್ಟು ನೇವಿ ಶಿಪ್ ಅವರು ಮ್ಯೂಸಿಯಂ ಮಾಡೋದಿಲ್ಲ, ಆದರೆ ಈ ಒಂದು ನಮ್ಮ ಕಾರವಾರದಲ್ಲಿ ಅದ್ಭುತವಾಗಿ ಅವರು ಮ್ಯೂಸಿಯಂ ಶಿಪ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಈ ಶಿಪನ್ನು ಮತ್ತು ಅಷ್ಟು ಹೇಳಬೇಕಂದ್ರೆ ಅವರು 2 ಸತಿ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಹೊಂದಿದ್ದಾರೆ, ಹಾಗೂ 8 ಬಾರಿ ವೀರ ಚಕ್ರವನ್ನು ಹೊಂದಿದ್ದಾರೆ, ಹಾಗೂ ಅನೇಕ ನಮ್ಮ ಮಿಲಿಟರಿ ಇದರಲ್ಲಿ ಅವಾರ್ಡ್ಸನ್ನು ತಂದಿದ್ದಾರೆ. ಹಾಗೆ ತಾವು ಕೂಡ ಎಲ್ಲರೂ ಇದ್ರ ಬಗ್ಗೆ ಈ ಟೂರಿಸಮಿಂದ ಭಾಳಷ್ಟು ಇದ್ರಿಗೆ ಡೆವಲಪ್ ಆಗ್ಕೊಂಡು ಮುಂದಿನ ದಿವಸದಲ್ಲಿ ನಮ್ಮ ಟೂರಿಸಮ್ ಕೂಡ ಡೆವಲಪ್ ಆಗಬೇಕು. ಹಾಗೆ ಇಲ್ಲಿ ಇವತ್ತಿನ ದಿವಸ ನಾವು ಕೂಡ ಎಲ್ಲ ನಮ್ಮ ಸೇನೆ ಯಾರ್ಯಾರು ಹುತಾತ್ಮೆಯಾಗಿದ್ದಾರೆ ಅವರಿಗೆ ಕೂಡ ನಾವು ಇವತ್ತು ನೆನೆಸ್ತಾ ಅವರ ಆತ್ಮೆಯನ್ನು ಶಾಂತಿ ಸಿಗಲಿ, ಅವರ ಪರಿವಾರ ಕುಟುಂಬವನ್ನು ದೇವರ ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಇವತ್ತು ಒಂದು. ಇದೇ ಸಂದರ್ಭದಲ್ಲಿ ಯುದ್ಧದಲ್ಲಿ ಬಲಿದಾನಗೈದ ಯೋಧರ ಅವಲಂಬಿತರಿಗೆ ಮತ್ತು ಯುದ್ಧದಲ್ಲಿ ಪಾಲ್ಗೊಂಡ ಯೋಧರಿಗೆ ಸನ್ಮಾನ ಮಾಡಲಾಯಿತು, ಹಾಗೂ ಸಶಸ್ತ್ರ ಪಡೆಗಳ ಧ್ವಜ ಬಿಡುಗಡೆ ಮಾಡಲಾಯಿತು. INS ಕದಂಬ ನೌಕಾನೆಲೆಯ ಬ್ಯಾಂಡ್ ಸಿಬ್ಬಂದಿಗಳ ನೇತೃತ್ವದ ತಂಡ ವಾದ್ಯದೊಂದಿಗೆ ಗೌರವ ನಮನ ಸಲ್ಲಿಸಿದರು. ಮಾಜಿ ಸೈನಿಕರು, NCC ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. बिल्कुल तैयार हैं, हरदम तैयार हैं, बिल्कुल. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.